ಬ್ಯಾಕ್ ಅಲ್ಲಿ ಕುಶನ್ ಪ್ಲಾನ್ ಮಾಡಿ ಅದ್ರ ಹಿಂದಗಡೆ ನಾವು ವಾಲಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ ನನ್ನ ರೈಝೋನ್ದು ನನಗೆ ಒಂದು ಬಡ್ಜೆಟ್ ವೈಸ್ ಪ್ಲಸ್ ವರ್ಕ್ ವೈಸ್ ರೀಸನಬಲ್ ಅನಿಸ್ತು. ಲೈನ್ ಆಗಿ ಕಾಣಿಸಬಾರ್ದು ಅಂತ ಹೇಳಿ ಸೆಂಟ್ರಲ್ಲಿ ನಮ್ಮ ವುಡನ್ ಬೀಡಿಂಗ್ ಕೊಟ್ಟಿದ್ದೀವಿ. ಸ್ಟೇರ್ ಕೇಸ್ ಅಲ್ಲಿ ನಾವು ಯಾವಾಗಲೂ ಓಡಾಡೋದ್ರಿಂದ ಬೆಳಕು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸರ್. ಸ್ಕೈಲೈಟ್ ಇದ್ರೆ ಈಸಿಯಾಗಿ ಓಡಾಡ್ಬೋದು ವಿತೌಟ್ ಲೈಟ್ಸ್. ಪ್ಲೈನ್ ಲ್ಯಾಮಿನೇಟ್ಸ್ ಅಲ್ಲ ಸರ್, ಇದು ನಾವು ಫ್ಲೋಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು. ಕಿಡ್ಸ್ ಬೆಡ್ರೂಮೇ ಆಗಲಿ, ಮಾಸ್ಟರ್ ಬೆಡ್ರೂಮೇ ಆಗಲಿ, ವಾರ್ಡ್ರೋಬ್ ಪೊಸಿಷನ್ನೇ ಆಗಲಿ ಎಲ್ಲದೂ ವಾಸ್ತು ಪ್ರಕಾರ ಡಿಸೈನ್ ಮಾಡಿದ್ದೀವಿ. ಪ್ರೊಫೆಷನಲ್ ಆಗಿ ಅವರು ನಿಮಗೆ ಒಪ್ಕೊಂಡಿರೋದು ಮಾಡ್ಕೊಡ್ತಾರೆ ಅಂತಂದ್ರೆ ಎಲ್ಲ. ಹಾಯ್, ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ರೆಗ್ಯುಲರು ನಿಮಗೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ನ ನಾವು ತೊಗೊಂಬರ್ತಾ ಇರ್ತೀನಿ. ಸೊ ನಾನು ಇವತ್ತು ಬಂದಿರೋವಂಥದ್ದು ಯಲಹಂಕದಲ್ಲಿದೆ. ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಂದು ಬ್ಯೂಟಿಫುಲ್ ಮನೆ. ಸೊ ಎಲಿವೇಶನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇದು 30-40 ಕಟ್ಟಿರೋವಂಥದ್ದು. ಸೊ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ, ಕ್ಲೈಂಟ್ ಹೆಸರು ಏನು, ಸೊ ಅದರೆಲ್ಲ ಡೀಟೇಲ್ಸ್ನ ಕೊಡೋದಕ್ಕೆ ಸೊ ರಘು ಅವರು ಇದ್ದಾರೆ. ಅವ್ರನ್ನ ಕರೆಯೋಣ, ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸರ್ ರಘು ಸರ್, ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಫಸ್ಟ್ ನಾನು ನೋಡ್ತಾ ಇದ್ದೀನಲ್ಲ, ಕ್ಲೈಂಟ್ ಹೆಸರು ಏನು ಮತ್ತು ಯಾವ ಲೊಕೇಶನ್ ಇದೀವಿ ಎಕ್ಸಾಕ್ಟ್ ಆಗಿ? ಸರ್, ಇದು ಕ್ಲೈಂಟ್ ನೇಮ್ ಬಂದು ನಾಗರಾಜ್ ಅಂತ. ಇದು ನಾವು ಯಲಹಂಕ ನಾಗದಾಸ್ನಹಳ್ಳಿಲಿ ಇದೀವಿ. ಇದು ಸೈಡ್ ಡೈಮೆನ್ಷನ್ ಬಂದು 30-40 ಸರ್. ರೋಡ್ ಸೈಡ್ 30 ಇದೆ. ಯಾವ ಫೇಸಿಂಗ್ ಇದು? ವೆಸ್ಟ್ ಫೇಸಿಂಗ್ ಸರ್. ವೆಸ್ಟ್ ಫೇಸಿಂಗ್. ಡೋರ್ ಎಲ್ಲ ನಾರ್ತ್ ಫೇಸಿಂಗ್ ಇದೆ. ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಹೌದು ಸರ್. ಸೊ ಫಸ್ಟ್ ಹೇಳ್ಬಿಡಿ ಸರ್, ನಿಮ್ಗೆ ಒಂದು ಕಂಪ್ನಿ ಬಗ್ಗೆ ಇಂಟ್ರೊಡಕ್ಷನ್ ನಮ್ಮ ವ್ಯೂವರ್ಸ್ಗೆ. ಸರ್, ನಮ್ಮದು ಕಂಪ್ನಿ ನೇಮು ರೈಝೋನ್ ಬಿಲ್ಡರ್ಸ್ ಅಂತ. ನಮ್ಮದು 5 years ಇಂದ ಕಂಪ್ನಿ ರನ್ ಮಾಡ್ಕೊಂಡು ಬರ್ತಿದ್ದೀವಿ. ಎಷ್ಟು ಪ್ರಾಜೆಕ್ಟ್ ಇಲ್ಲಿವರೆಗೂ ಮುಗಿಸಿದ್ದಾರೆ ಸರ್? ಸರ್, ನಾವು 50+ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಬೆಂಗಳೂರಲ್ಲಿ? ಹೌದು ಸರ್, ಬೆಂಗಳೂರು, ಮೈಸೂರು, ತುಮಕೂರಲ್ಲಿ ಮಾಡ್ತಿದ್ದೀವಿ. ಸರಿ. 30+ ಪ್ರಾಜೆಕ್ಟ್ ಆನ್ಗೋಯಿಂಗ್ ಇದೆ ಇವಾಗ ಪ್ರೆಸೆಂಟ್. ಸರಿ. ನಮ್ದು ಆಫೀಸ್ ಬಂದು ಗಿರಿನಗರ್ ಬನಶಂಕರಿ 3rd ಸ್ಟೇಜ್ ಅಲ್ಲಿ ಇದೆ. ಆಫೀಸ್ ಅವರ್ಸ್ ಅಲ್ಲಿ ನೀವು ವಿಸಿಟ್ ಮಾಡಬಹುದು ಸರ್. ಸ್ಟಾರ್ಟಿಂಗ್ ಇಂದ ಹೋಗ್ಬಿಡೋಣ. ಫಸ್ಟ್ ಒಂದು ಎಲಿವೇಶನ್ ನೋಡ್ತಾ ಇದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಪಕ್ಕದಲ್ಲಿ ಸ್ಟೋನ್ ಕ್ಲಾಡಿಂಗ್ ಕೊಟ್ಟಿದ್ದೀರಾ. ಮುಂದೆ ಫಸ್ಟ್ ಒಂದು ಗಣೇಶನ ಒಂದು ಫೋಟೋ ಇಟ್ಬಿಟ್ಟಿದ್ದೀರಾ, ಚೆನ್ನಾಗಿ ಬಂದಿದೆ. ಹೌದು ಸರ್. ಸೊ ಎಲಿವೇಶನ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಎಲಿವೇಶನ್ ಇದು ಡ್ಯುಯಲ್ ಕಲರ್ಸ್ ಯೂಸ್ ಮಾಡಿ ಕಲರ್ ಅಲ್ಲಿ ಹೈಲೈಟ್ ಮಾಡಿದೀವಿ ಸರ್. ಇದು ಸಿಂಪಲ್ ಆಗಿ ಬಜೆಟ್ ಫ್ರೆಂಡ್ಲಿ ಎಲಿವೇಶನ್. ಇದು ಜಾಸ್ತಿ ಖರ್ಚು ಮಾಡಿಲ್ಲ. ನಾವು ನೋಡ್ಬೋದು ಇಲ್ಲಿ ಸ್ಟೋನ್ ಕ್ಲಾಡಿಂಗ್ MS ಫ್ರೇಮ್ಸ್ ಯೂಸ್ ಮಾಡಿದೀವಿ. ಮತ್ತೆ ಒಂದು ಗಣೇಶನ್ ಒಂದು ಮ್ಯೂರಲ್ ಆರ್ಟ್ ಮಾಡಿದೀವಿ. ಮತ್ತೆ ಇದು ಗೇಟ್ ಎಲಿವೇಶನ್ ಗೆ ಮ್ಯಾಚ್ ಆಗೋ ತರ ಸಿಮಿಲರ್ ಕಲರ್ಸ್ ಒಂದು 2 ಕಲರ್ ಮಾತ್ರ ಯೂಸ್ ಮಾಡಿದೀವಿ. ಮತ್ತೆ ನೀವು ನೋಡ್ಬೋದು ಇದು ಲೇಔಟ್ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದ್ರಿಂದ ಮುಂದೆ ರೋಡ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಬಾರ್ದು ಈ ಮನೆಗೆ ಅಂತ 2 feet ರೈಸ್ ಮಾಡಿದೀವಿ. ವಿತ್ ರ್ಯಾಂಪ್ ಪ್ರೊವೈಡ್ ಮಾಡಿದೀವಿ. ಸರಿ. ಸರ್, ಎಷ್ಟು ಚದರದಲ್ಲಿ ಕಟ್ಟಿರೋ ಸರ್ ಇದು? 42 ಚದರ ಇದೆ ಟೋಟಲ್. 42 ಚದರದಲ್ಲಿ ಕಟ್ಟಿರೋ. ಹೌದು ಸರ್. ಓಕೆ. ಗ್ರೌಂಡ್ ಏನ್ ಬರುತ್ತೆ, ಫಸ್ಟ್ ಏನ್ ಬರುತ್ತೆ, ಮೇಲ್ಗಡೆ ಏನ್ ಬರುತ್ತೆ? ಸರ್, ಗ್ರೌಂಡ್ ಅಲ್ಲಿ 2 BHK ರೆಂಟಲ್ ಯೂನಿಟ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಒಂದು 2 BHK ಒಂದು 1 BHK ರೆಂಟಲ್ ಯೂನಿಟ್ ಇದೆ. ಅದ್ರಲ್ಲಿ ಏನಿಲ್ಲ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 50,000 ರೆಂಟ್ ಬರುತ್ತೆ ಸರ್. ಓ ಸೂಪರ್ ಅಲ್ಲ. 30-40 ಸೈಟ್ ಅಲ್ಲಿ ಒಂದು 2 BHK ಒಂದು 1 BHK ಪ್ಲಾನ್ ಮಾಡಿದೀವಿ ಫಸ್ಟ್ ಫ್ಲೋರ್ ಅಲ್ಲಿ. ನೆಕ್ಸ್ಟ್ 2 floors ಅಲ್ಲಿ ಓನರ್ ಗೆ ಡೂಪ್ಲೆಕ್ಸ್ ಹೌಸ್ ಇದೆ. ಸೂಪರ್ ಆಗಿ ಬಂದಿದೆ. ಸೊ ಪ್ಲಾನಿಂಗ್ ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೀವೇನಾದರೂ ಒಂದು ಸೈಟ್ ಇದೆ, ಮನೆ ಕಟ್ಟಬೇಕು, 2020ರಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಬಂದಾಗ ಖಂಡಿತ ಒಂದ್ಸಲಿ ಕಾಲ್ ಮಾಡಿ. ಇವ್ರು ಮಾಡಿರೋಂಥ ಫಸ್ಟ್ ಪ್ರಾಜೆಕ್ಟ್ನ ನೋಡಿ ಅಂತ ಹೇಳ್ತೀನಿ. ಆಫೀಸ್ಗೆ ವಿಸಿಟ್ ಮಾಡಿ. ಸೊ ಹೊರಗಡೆ ಹೋಗೋಣ, ಯಾವ ಥರ ಪ್ಲಾನಿಂಗ್ ಬಂದಿದೆ, ಕಂಪ್ಲೀಟ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತ ಹೇಳಿ ಖಾಲಿ ಸೈಟ್ ತೋರಿಸಿದ್ರೆ ನಿಮ್ಗೆ ಗೃಹ ಪ್ರವೇಶಕ್ಕೆ ಕೀ ಕೊಡ್ತೀವಿ, ಗೃಹ ಪ್ರವೇಶ ಮಾಡ್ಕೊಳ್ಳೋ. ಓಕೆ. ಎಷ್ಟು ತಿಂಗಳು ಹಿಡಿತು ಸರ್? ಇದು 13 months ಆಗಿದೆ ಸರ್. 13 months. ಹೌದು. 1 ವರ್ಷದ ಮೇಲೆ ಆಗಿದೆ. 1 ವರ್ಷ 1 ತಿಂಗಳು ಆಗಿದೆ. ಹೌದು ಸರ್. ಓಕೆ. ಸೊ ಒಳಗಡೆ ಹೋಗೋಣ, ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತೀವಿ. ಮತ್ತೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತಾರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಒಳಗಡೆ ಹೋಗೋಣ ಸರ್. ಹೌದು ಸರ್. ಸರ್, ಇಲ್ಲಿ ನೀವು ಒಳಗಡೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಾವು 2 gates ಪ್ರೊವೈಡ್ ಮಾಡಿದೀವಿ. ಕಾರ್ ಪಾರ್ಕಿಂಗಿಗೆ ಒಂದು ಗೇಟು, ಇನ್ನೊಂದು ನಾವು ಚಿಕ್ಕ ಗೇಟ್ ಪ್ರೊವೈಡ್ ಮಾಡಿದೀವಿ. ಯಾಕೆಂದ್ರೆ ಚಿಕ್ಕ ಮಕ್ಕಳು, ಏಜ್ ಆಗಿರೋರು ಇದೆ, ಇವರೆಲ್ಲ ಈಸಿಯಾಗಿ ಓಪನ್ ಮಾಡ್ಬೇಕು ಅಂತ ಒಂದು ಚಿಕ್ಕ ಗೇಟ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಇದು ಪಾರ್ಕಿಂಗ್ ಏರಿಯಾ. ಈಗ ನೀವು ಈಸಿಯಾಗಿ 2 ಕಾರ್ ಪಾರ್ಕಿಂಗ್ ಮಾಡಬಹುದು ಸರ್. ಒಂದು 22 feet by 15 feet ಇದೆ ಇದು. ಸರ್, ಇಲ್ಲಿ ನಾವು ಟೈಲ್ಸ್ ಯೂಸ್ ಮಾಡಿರೋದು ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದೀವಿ ಸರ್. ಆಮೇಲೆ ಇಲ್ಲಿ ನಾವು ಸಂಪ್ ನೋಡಬಹುದು. ನಾವು 10,000 liters ಕೆಪಾಸಿಟಿ ಸಂಪ್ ಪ್ರೊವೈಡ್ ಮಾಡಿದೀವಿ. ಇದು ಫ್ರಂಟ್ ಅಲ್ಲಿ ಇರೋದ್ರಿಂದ ಇಲ್ಲಿ ಧೂಳಾಗೋ ಚಾನ್ಸಸ್ ಇರುತ್ತೆ ವಾಲ್. ಹಂಗಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ಇದು ಕಾಮನ್ ಏರಿಯಾ ಆಗಿರೋದ್ರಿಂದ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾರಾದ್ರೂ ಬರ್ಬೋದು. ಹಂಗಾಗಿ CCTV ಪಾಯಿಂಟ್ಸ್ ಕೊಟ್ಟಿದೀವಿ. ಆಮೇಲೆ ಇಲ್ಲಿ ನೀವು ಏನಾದ್ರು ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವಾಗ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಚಾರ್ಜಿಂಗ್ ಕೊಟ್ಟಿದ್ದೀವಿ. ಮತ್ತೆ ಇವರು ಏನಾದ್ರು ಕಾರ್ ವಾಶ್ ಮಾಡ್ಕೊಳಕ್ಕೆ, ಮೋಟರ್ ಏನಾದ್ರು ಫಿಕ್ಸ್ ಮಾಡ್ಕೊಳಕ್ಕೆ ಬೇಕಿರೋದ್ರಿಂದ ಸಪ್ರೇಟ್ ರೆಂಟಲ್ ಯೂನಿಟ್ಗೆ ಸಪ್ರೇಟ್
ಒಂದೊಂದು ನಾವು ಸ್ವಿಚಸ್ ಕೊಟ್ಟಿದ್ದೀವಿ, ಚಾರ್ಜಿಂಗ್ ಸ್ವಿಚಸ್. ಮತ್ತೆ ಎಲ್ಲಾ ಮನೆಗೂ UPVC ವಿಂಡೋ ಯೂಸ್ ಮಾಡಿದ್ದಾರೆ. ಹೌದು ಸರ್. ಅಲ್ವಾ ಸರ್? ಯಾವ್ದು ಬೆಟರ್, UPVC ಹೋದ್ರೆ ಬೆಟರಾ ಅಥವಾ ವುಡನ್ ಡೋರ್ಗೆ ಹೋದ್ರೆ? ಸರ್ ವುಡನ್ಗೂ UPVCಗೂ ಸಪರೇಟ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ನಿಮ್ಗೆ ಕಾಸ್ಟ್ ಕಟಿಂಗ್ ಅಲ್ಲಿ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ UPVCಗೆ ಹೋಗ್ಬೇಕು. ನಿಮ್ಗೆ ಐ ಬಜೆಟ್ ಅಲ್ಲಿ ಬೇಕು, ಲಕ್ಸುರಿ ಬೇಕು ಅಂದ್ರೆ ನೀವು ಟೀಕ್ ವುಡನ್ ವಿಂಡೋಸ್ ಹೋದ್ರೆ ಬೆಟರ್ ಸರ್. ನಿಮ್ಗೆ ಈಗ ಅಕೇಶಿಯಾ ವುಡ್, ಬೇರೆ ಬೇರೆ ವುಡ್ ಗಳ ಯೂಸ್ ಮಾಡ್ತಾರಲ್ಲ, ವೈಟ್ ಸಾಲು ಅದೆಲ್ಲ ಹೇಗೆ, ಅದೆಲ್ಲ UPVC ಗಿಂತ ಕಾಸ್ಟ್ಲಿ ಆಗುತ್ತೆ, ಬಟ್ ಡ್ಯೂರಬಲ್ ಚೆನ್ನಾಗಿರುತ್ತೆ. ಡ್ಯೂರಬಿಲಿಟಿ ನಿಮ್ಗೆ ಟೀಕ್ ವುಡನ್ ವಿಂಡೋಸ್ ಆದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಬೇರೆ ವಿಂಡೋಸ್ ಆದ್ರೆ ಏನಾಗುತ್ತೆ ಅಂದ್ರೆ ವೆದರ್ ರೆಸಿಸ್ಟೆಂಟ್ ಇರಲ್ಲ ಸರ್. ಅದೇನಂದ್ರೆ ಈಗ ಚಳಿಗಾಲದಲ್ಲಿ ಓಪನ್ ಮಾಡಕ್ಕಾಗಲ್ಲ, ಆ ಬೆಂಡ್ ಆಗೋದು, ಆ ತರ ಪ್ರಾಬ್ಲಮ್ಸ್ ಇರುತ್ತೆ. ಅದ್ರಲ್ಲೂ ಈಗ ನಾವು ಏನು ಅಂದ್ರೆ ಕ್ವಾಲಿಟಿ ಮೆಟೀರಿಯಲ್ಸ್ ಸೆಲೆಕ್ಟ್ ಮಾಡೋದು. ಈಗ ಸೀಸನ್ಡ್ ಆಗಿರೋ ವುಡ್ ತಂದ್ರೆ ಆ ತರ ಏನು ಪ್ರಾಬ್ಲಮ್ ಬರಲ್ಲ. ಅದೆಲ್ಲ ನಾವು ಕ್ಲೈಂಟ್ನು ಕರ್ಕೊಂಡೋಗಿ ಸೆಲೆಕ್ಟ್ ಮಾಡ್ತೀವಿ, ನಾವು ಸಜೆಷನ್ ಕೊಡ್ತೀವಿ, ಇದು ಬೆಸ್ಟ್, ಇದು ಸೆಲೆಕ್ಟ್ ಮಾಡಿ, ಇದು ಬೇಡ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದೆಲ್ಲ ಕ್ಲೈಂಟ್ಸ್ಗೆ ನಾವು ಸಜೆಷನ್ ಕೊಡ್ತೀವಿ ಸರ್. ಓಕೆ ಸರ್, ಇದು 2 BHK. ನಮ್ಗೆ ಪಾರ್ಕಿಂಗ್ ಬಿಟ್ಟು ಇದು ಇಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ. ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು ಸರ್. ಇರ್ಬೋದಲ್ಲ? ಹೌದು ಸರ್. ಓಕೆ, ಒಂದು ಫ್ಯಾಮಿಲಿ ಆರಾಮಾಗಿ 2 BHK ಮಾಡಿರೋ 2 BHK ವಿತ್ ಎರಡಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇದೆ, ಒಂದು ಓಪನ್ ಕಿಚನ್ ಇದೆ, ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಕ್ಕೆ ಅಥವಾ ಪಾತ್ರೆ ತೊಳೆಯಕ್ಕೆ ಎಲ್ಲದು ಇಲ್ಲಿ ಯುಟಿಲಿಟಿ ಏರಿಯಾನು ಪ್ರೊವೈಡ್ ಮಾಡಿದ್ದೀವಿ. ಸ್ಪೇಷಿಯಸ್ ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್. ಮತ್ತೆ ಇದೆಲ್ಲ ನೋಡ್ಬೋದು ನೀವು, ಈ ಒಂದು ದೇವ್ರಿಗೆ ಅಲ್ಲ ಸರ್ ಇಟ್ಟಿರೋದು ಇದು ಜಾಗ. ಹೌದು ಸರ್. ಈಗ ಸಪರೇಟ್ ಆಗಿ ದೇವ್ರ ಮನೆ ಮಾಡಿಲ್ಲ, ವುಡನ್ ಅಲ್ಲೇ ಮಾಡ್ಬೋದು. ಅಂದ್ರೆ ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಕಾಸ್ಟ್ ಕಟ್ಟಿಂಗ್ ಮಾಡ್ಬೇಕಲ್ಲ ಸರ್, ಹಂಗಾಗಿ ಸಿಂಪಲ್ ಆಗಿ ಒಂದು ಟಿವಿ ಯೂನಿಟ್, ಒಂದು ಪೂಜಾ ಯೂನಿಟ್ ಕೊಟ್ಟಿದೀವಿ. ಮತ್ತೆ ಇದೊಂದು ರೂಮ್, ಅಟ್ಯಾಚ್ ಬಾತ್ರೂಮ್ ಇದೆ. ಹೌದು ಸರ್. ಡನ್ ಸರ್. ಮೇಲ್ಗಡೆ ಹೋಗ್ಬಿಡೋಣ ಸರ್. ಇದು ಕಾಮನ್ ಏರಿಯಾ. ಇದು ನಾವು ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ಸಿಲಿಂಡರ್ ಸ್ಟೋರೇಜ್ಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಸ್ಟೇರ್ ಕೇಸ್ಗೆ ನಾವು 2 ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ, ಒಂದು ಲಪೋತ್ರ, ಒಂದು ನಾರ್ಮಲ್ ಗ್ರಾನೈಟ್. ಅಂದ್ರೆ ಒಂದೇ ಕಲರ್ ಆದ್ರೆ ಸೇಮ್ ತರ ಕಾಣಿಸುತ್ತೆ ಅಂತ 2 ಯೂಸ್ ಮಾಡಿದ್ದೀವಿ. SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಮತ್ತೆ 3.5 ವಿಡ್ತ್ ಇದೆ. 3.5 ಫೀಟ್ ಇದೆ ಸರ್ ಇದು. ಮತ್ತೆ ಇದು ಕಾಮನ್ ಏರಿಯಾ ಆಗಿರೋದ್ರಿಂದ ನಮಗೆ ಬೆಳಕು ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ಸ್ವಿಚ್ ಲೈಟ್ ಆನ್ ಮಾಡ್ಕೊಂಡು ಬರಕ್ಕಾಗಲ್ಲ. ರೆಂಟಲ್ ಯೂನಿಟ್ ಅವರು ಓಡಾಡ್ತಿರ್ತಾರೆ, ಓನರ್ ಓಡಾಡ್ತಿರ್ತಾರೆ, ಗೆಸ್ಟ್ ಬರ್ತಿರ್ತಾರೆ. ಹಂಗಾಗಿ ನಮ್ಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರತಿಯೊಂದು ಫ್ಲೋರ್ಗು ಈ ತರ ನಾವು ವಿಂಡೋಸ್ ಕೊಟ್ಟಿದ್ದೀವಿ ಸರ್. UPVC ವಿಂಡೋ ವಿತ್ ಅದಕ್ಕೆ ಸೇಫ್ಟಿ ಗ್ರಿಲ್. ಇದು ಬಂದು 2 BHK, 2 ಯೂನಿಟ್ ಇದೆ ಸರ್. ಇದು ಫಸ್ಟ್ ಫ್ಲೋರ್. ಇದು 2 BHK, ಇದು 1 BHK. ಇದು ನೀವು ಕೆಳಗಡೆ ನೋಡಿದ್ರಲ್ಲ ಸೇಮ್ ಅದೇ ತರ ಸಿಮಿಲರ್ 2 BHK. ಇದು ಬಂದು 1 BHK ನೀವು ನೋಡ್ಬೋದು. ಇದು ಬಂದು ಹಾಲ್. ಇದು ಸಿಂಪಲ್ ಆಗಿ ಒಂದು ಪೂಜಾ ಯೂನಿಟ್ ಇದೆ. ಇದು ಸ್ಮಾಲ್ ಫ್ಯಾಮಿಲಿ ಆರಾಮಾಗಿರ್ಬೋದು, ಒಂದು ಗಂಟೆ ಇಂತೆ ಒಂದು ಮಗು. ಹೌದು ಸರ್. ಈಗ ಟ್ರೆಂಡ್ ಏನಿದೆ ಅಂದ್ರೆ ಓಪನ್ ಕಿಚನ್ ಟ್ರೆಂಡ್ ಇದೆ, ಹಂಗಾಗಿ ಹಾಲ್ಗೆ ಓಪನ್ ಕಿಚನ್ ಪ್ರೊವೈಡ್ ಮಾಡಿದೀವಿ. ರೆಂಟಲ್ ಯೂನಿಟ್ ಅಂದ್ರೆ ನಾವು ಕ್ವಾಲಿಟಿಲಿ ಏನೂ ಕಾಂಪ್ರಮೈಸ್ ಇಲ್ಲ. ನೀವು ನೋಡ್ಬೋದು, ಕೌಂಟರ್ ಸ್ಲ್ಯಾಬ್ ಆಗ್ಲಿ, ಕ್ವಾಲಿಟಿನೇ ಆಗ್ಲಿ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ಸರ್. ಚೆನ್ನಾಗಿ ಬಂದಿದೆ ಸರ್, ಕ್ವಾಲಿಟಿ ವರ್ಕ್ ಕಾಣಿಸ್ತಾ ಇದೆ. ಹೌದು ಸರ್. ಇದು ಬಂದು ರೂಮು, ಅಟ್ಯಾಚ್ ಟಾಯ್ಲೆಟ್ ಅಂದ್ರೆ ಒಂದೇ ಟಾಯ್ಲೆಟ್ ಬರುತ್ತಲ್ವಾ? ಹೌದು ಸರ್. ಇದರಲ್ಲೂ ನಾವು ಕಲರ್ ಕಾಂಬಿನೇಷನ್ ಯೂಸ್ ಮಾಡಿ ವಾಲ್ಗೆ ಯಾವ್ದು ಪೇಂಟ್ ಮಾಡಿದೀವೋ ಅದೇ ಪೇಂಟ್ ತಗೊಂಡಿದ್ದೀವಿ. ಹೌದು ಸರ್. ಡನ್ ಸರ್. ನೀವು ಇಲ್ಲಿವರೆಗೂ ನೋಡಿದ್ದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಇದು ಬಂದು ಓನರ್ ಹೌಸ್ಗೆ ಅಂತ ಡೂಪ್ಲೆಕ್ಸ್ ಹೌಸ್ ಇದೆ. ಸೆಕೆಂಡ್ ಫ್ಲೋರ್ ಮತ್ತೆ ಡೂಪ್ಲೆಕ್ಸ್ ಬಂದ್ಬಿಡು. ಹೌದು ಸರ್. ಸೊ ಏನ್ ಬಜೆಟ್ ಅಲ್ಲಿ ಕಟ್ಟಿರೋಂಥದ್ದು? ಸೊ ಪ್ಯಾಕೇಜಿಂಗ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಡಿ ಸರ್. ನಮ್ದು ಬಜೆಟ್ ಬಂದು ಸ್ಕ್ವೇರ್ ಫೀಟ್ ರೇಟ್ ಬಂದು 1630 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 2200 ವರ್ಗೂ ಇದೆ. ನಿಮ್ಗೆ ಅಂದ್ರೆ ಈಗ ಮಿನಿಮಮ್ ಬಜೆಟ್ ಇಂದನೂ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಸರ್. ಈಗ ಮಿಡಲ್ ಕ್ಲಾಸ್ ಅವ್ರಿಗೆ ಕಡಿಮೆ ಬಜೆಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಅವ್ರಿಗೂ ಮಾಡ್ಕೊಡ್ತೀವಿ. ಬಜೆಟ್ ವೈಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಒಟ್ಟಿನಲ್ಲಿ ಮನೆನ ಕಟ್ಕೊಡ್ತೀರಾ, ಅದು ಖಂಡಿತ. ಸೊ ನೋಡಿ, ಸೊ ಚೆನ್ನಾಗಿ ಬಂದಿದೆ ಮನೆ ಪ್ಯಾಕೇಜು. 1630. ಹೌದು ಸರ್. 1630 ಇಂದ ಪ್ಯಾಕೇಜ್ ಶುರು ಆಗುತ್ತೆ, ಅಪ್ ಟು 2000 ವರ್ಗೂ ಬರುತ್ತೆ. ಕ್ವಾಲಿಟಿ ವರ್ಕ್ ಯಾವ ತರ ಬೇಕೋ ಆ ತರ ಕ್ವಾಲಿಟಿ ವರ್ಕ್ ಬರುತ್ತೆ ಸರ್. ಇನ್ನೊಂದು ನಾನು ಕೇಳಬೇಕಂತ ಬಂದ, ಈ ಪ್ಯಾಕೇಜಲ್ಲಿ ಅಂತ ಬಂದರೆ ಈಗ ನೀವು ಎಲಿವೇಷನ್ ಡಿಸೈನ್ ಆಗಿರಲಿ, ಸ್ಟ್ರಕ್ಚರ್ ಡ್ರಾಯಿಂಗ್ ಆಗಿರಲಿ, ವಾಕ್ ಥ್ರೂ ಏನಾದ್ರು ಅವೆಲ್ಲ ಕೊಡ್ತಾ ಇದ್ದಾರೆ, ಇನ್ಕ್ಲೂಡ್ ಅವೆಲ್ಲ ಪ್ಯಾಕೇಜಲ್ಲೇ ಅದು ಸಪ್ರೇಟ್ ಸರ್? ಏನು ಅಂದ್ರೆ ನಮಗೆ ಕನ್ಸ್ಟ್ರಕ್ಷನ್ ಕೊಟ್ರೆ ಅದೆಲ್ಲ ಇನ್ಕ್ಲೂಡ್ ಸರ್, ವಿತ್ ನಿಮಗೆ 2D ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್, ಪ್ಲಂಬಿಂಗ್ ಡ್ರಾಯಿಂಗ್ಸ್ ಎಲ್ಲ. ನೀವು ಏನು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ 2D ಪ್ಲಾನ್ ಮಾಡಿಸ್ತೀರಾ ಅವಾಗಲೇ ಎಲ್ಲ ನಾವು ಕೊಡ್ತೀವಿ, ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗಲಿ. ಹಂಗಾಗಿ ನಿಮ್ಗೆ ಅದನ್ನ ಇನ್ನೂ ಥಿಂಕ್ ಮಾಡಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಡ್ ಮಾಡೋದು ಅಥವಾ ಚೇಂಜ್ ಮಾಡೋದು
ಅದೆಲ್ಲ ನೀವು ಕೂಡ ಥಿಂಕ್ ಮಾಡಕ್ಕೆ ಟೈಮ್ ಇರುತ್ತೆ. ಮತ್ತೆ ನಮ್ಗೆ ಎಕ್ಸಿಕ್ಯೂಷನ್ ಟೈಮಲ್ಲಿ ವಾಲಲ್ಲಿ ಎಲ್ಲದನ್ನು ಮಾರ್ಕ್ ಮಾಡ್ತೀವಿ, ಇಲ್ಲೇ ಈ ತರ ಸ್ವಿಚಸ್ ಬರುತ್ತೆ, ಅದೆಲ್ಲ ಕ್ಲೈಂಟಿಗೆಲ್ಲ ಓಕೆ ಅಂದ್ಮೇಲೆ ನಾವು ಪ್ರೊಸೀಡ್ ವಾಲ್ ಕಟಿಂಗ್ ಮಾಡ್ಬಿಟ್ಟು ಪೈಪ್ ಲೈಯಿಂಗ್ ಮಾಡೋದು ಸರ್. ಸೂಪರ್. ಸೊ ಇನ್ನ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ಹೋಗ್ಬಿಡೋಣ. ಹೌದು ಸರ್. ಇದು ಬಂದು ಮೈನ್ ಡೋರ್. ಈ ಮೈನ್ ಡೋರ್ ಫ್ರೇಮ್ಗೆ ವುಡನ್ ಕಾರ್ವಿಂಗ್ ಮಾಡಿಸಿದೀವಿ. ಇದು ಟೀಕ್ ವುಡಲ್ಲೇ ಮಾಡಿರೋದು. ಇದು ಡೋರ್ ಹೈಟ್ ಬಂದು 8 feet by 4 feet ಇದೆ. ನಿಮ್ಗೆ ಈಸಿಯಾಗಿ ಎಷ್ಟು ದೊಡ್ಡ ಐಟಮ್ ಆದ್ರೂ ಈಸಿಯಾಗಿ ಒಳಗಡೆ ಹ್ಯೂಜ್ ಡೋರ್ ತರ ನಿಮ್ಗೆ ಫೀಲ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಏನಾದ್ರು ಐಟಮ್ಸ್ ಒಳಗಡೆ ತಗೊಂಡೋಗೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಮೇನ್ ಡೋರ್ ನೋಡಿ. ಇದು ಹಾಫ್ ಸನ್ ಕಾನ್ಸೆಪ್ಟ್ ಅಲ್ಲಿ ನಾವು ವುಡನ್ ಕಾರ್ವಿಂಗ್ ಮಾಡಿಸಿರೋದು. ಒಂದು ಸನ್ರೈಸ್ ಆಗೋ ಥರ ಒಂದು ಚೆನ್ನಾಗಿದೆ, ಸಿಂಪಲ್ ಆಗಿ ಆದರೂ ತುಂಬ ಚೆನ್ನಾಗಿದೆ. ಹ್ಯಾಂಡಲೇ ನೋಡ್ಬೋದು, ಈ ಒಂದು ಹ್ಯಾಂಡಲ್ ಇದೆಲ್ಲ ನೋಡ್ಬೋದು. ಸೊ ಈ ಥರ ನಿಮ್ಮ ಮನೆಗೆ ಏನಾದ್ರು ಮಾಡ್ಕೋಬೇಕಂದ್ರೆ ಸೊ ಈ ವಿಡಿಯೋದಲ್ಲಿ ಏನಾದರೂ ಒಂದು ನೀವು ತಿಳ್ಕೊಬೋದು. ನಿಮ್ಮ ಮನೆಗೆ ಏನಾದರೂ ಅಡಿಷ್ನಲ್ ಏನಾದ್ರು ವರ್ಕ್ ಮಾಡಬೇಕು ಅಂತ ಬಂದಾಗ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಒಳಗಡೆ ಹೋಗ್ಬಿಡೋಣ ಸರ್. ಇದು ಬಂದು ಓನರ್ ಹೌಸ್ ಆಗಿರೋದ್ರಿಂದ ಇದು ಇಂಟೀರಿಯರ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ಮಾಡಿರೋಂಥ ಇಂಟೀರಿಯರ್ ಅಂದ್ರೆ ಮಾಡ್ರನ್ನೇ ಮಾಡಿರೋದು, ಮಾಡ್ರನ್ನೇ ಇರೋದು, ಮಾಡ್ರನ್ ಟೈಪ್ ಅಲ್ಲೇ ಮಾಡಿರೋದು. ಹೌದು ಸರ್, ಮಾಡ್ರನ್ ಟೈಪ್. ಇದು ಬಂದು ಟಿವಿ ಯೂನಿಟ್. ಈಗ ಫುಲ್ ಯೂನಿಟ್ಗೆ ಟಿವಿ ಯೂನಿಟ್ ಮಾಡಿದೀವಿ ವಿತ್ ಚಾರ್ಕೋಲ್ ಪ್ಯಾನಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ಈ ಗೋಲ್ಡನ್ ಪಟ್ಟಿ ಯೂಸ್ ಮಾಡಿದೀವಿ ಅಲ್ಲಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ. ಮತ್ತೆ ನಾವು ಜಾಸ್ತಿ ವುಡನ್ ಕಾನ್ಸೆಪ್ಟ್ ಓನರ್ ಲೈಕ್ ಮಾಡೋದ್ರಿಂದ ವುಡನ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ ಆಲ್ಮೋಸ್ಟ್ ಕಂಪ್ಲೀಟ್ ಮನೆಗೆ. ಮತ್ತೆ ಎಲ್ಲರೂ ಒಂದು ಟಿವಿ ಯೂನಿಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ, ಬೇರೆ ವಾಲ್ ಕಾನ್ಸಂಟ್ರೇಟ್ ಮಾಡಲ್ಲ. ನಾವು ಅದನ್ನು ಈಗ ನೀವು ನೋಡ್ಬೋದು ಸಿಂಪಲ್ ಆಗಿ ಒಂದು PVC ಬೀಡಿಂಗ್ ಕೊಟ್ಟು ಅದರಲ್ಲಿ ಬೇರೆ ಡಿಸೈನ್ ಸಜೆಸ್ಟ್ ಮಾಡಿದೀವಿ. ಸೀಲಿಂಗ್ಸ್ ಎಲ್ಲ ನೋಡ್ತಾ ಇದ್ದೀನಿ ಸರ್. ಇದೆಲ್ಲ ಇದು ಫಾಲ್ ಸೀಲಿಂಗ್ ಸಿಂಪಲ್ ಆಗಿ ಡಿಸೈನ್ ಕೊಟ್ಟಿದೀವಿ ಸರ್. ಮತ್ತೆ ಈಗ ಹಾಲ್ಗೆ ಬಂದು ಅಟ್ಯಾಚ್ ಇದೆ ಸರ್, ಬಾಲ್ಕನಿ ಅಟ್ಯಾಚ್ ಕೊಟ್ಟಿದೆ. ಸೇಫ್ಟಿ ಕೊಟ್ಟಿದೀವಿ, ನೀವು ನೋಡ್ಬೋದು. ಸೇಫ್ಟಿ ಗೇಟ್ ಏನ್ ಸೇಫ್ಟಿ ಸರ್ ಎಲ್ಲ ಕಡೆನೂ. ಹೌದು ಸರ್. ಇಲ್ಲಿ ಬಂದು ನೀವು ನೋಡ್ಬೋದು ಒಂದ್ ಫೀಟ್ ವಾಲ್ ಇದೆ. ಇನ್ ಕೇಸ್ ನಿಮ್ಗೆ ಏನೇ ಇಲ್ಲಿ ನೀರ್ ಬಂದ್ರು ವಾಲ್ ಮೇಲೆ ಹೋಗಲ್ಲ, ಔಟ್ಲೆಟ್ ಗೆ ಹೋಗೋದಕ್ಕೋಸ್ಕರ 1 feet ಹೈಟ್ ಮಾಡಿದೀವಿ. ಮತ್ತೆ ಸೇಫ್ಟಿ ಪರ್ಪಸ್ಗೆ ಮಕ್ಕಳು ಏನೇ ಬಂದ್ರು ಇಲ್ಲಿ ಕೆಳಗಡೆ ಬೀಳ್ಬಾರ್ದು, ಕೆಳಗಡೆ ನೋಡ್ಬಾರ್ದು ಅಂತ ಹೇಳಿ 5 feet ಹೈಟ್ ಇದೆ ಸರ್. ಮತ್ತೆ ಇಲ್ಲಿ ಸೀಲಿಂಗ್ಸ್ ಗೆಲ್ಲ ನೀವು ನೋಡ್ಬೋದು ರಾಫ್ಟರ್ಸ್ ಯೂಸ್ ಮಾಡಿದೀವಿ, ಸ್ಪಾಟ್ ಲೈಟ್ಸ್. ಡನ್. ಹಾಲ್ ಆಯ್ತು. ನೆಕ್ಸ್ಟ್ ನಾನು ಇದು ನೋಡ್ತಾ ಇದ್ದೀನಿ ಸರ್, ಒಂದು ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್. ಎಷ್ಟು 4x6 ಹಾಕ್ಸಿರೋದು? 4x6 ಇದೆ ಸರ್. ಇದು ಸ್ಮಾರ್ಟ್ ಮಾರ್ಬಲ್. ನಿಮ್ಗೆ ಲೈಟ್ಸ್ ಹಾಕಿದ್ರೆ ಕೆಳಗಡೆ ಎಷ್ಟು ರೂಪಾಯಿ ಸರ್ ಇದು ಟೈಲ್ಸ್ ಹಾಕ್ಸಿರೋದು? ಇದು 120 rupees. 120 rupees. ಹೌದು ಸರ್. ಓಕೆ. ಇನ್ನ ನೀವು 2x4 ಎಲ್ಲ ತೊಗೊಳಕ್ ಹೋದ್ರೆ 60-65 ಚೆನ್ನಾಗಿರೋ ಕ್ವಾಲಿಟಿ. ಹೌದು ಸರ್. 40 rupees ಇಂದನೂ ಸ್ಟಾರ್ಟ್ ಆಗುತ್ತೆ, 50-60 ಗೆಲ್ಲ ಚೆನ್ನಾಗಿರೋದು ಬರುತ್ತೆ. ಬಟ್ ಅದಕ್ಕಿಂತ ಇದು ಬೆಟರ್ ಅಂತ, ಯಾಕಂದ್ರೆ ಸ್ಮಾರ್ಟ್ ಬಾರ್ಡ್ ಸ್ವಲ್ಪ ಗ್ರಾನೈಟ್ ಲುಕ್ ಕೊಡುತ್ತೆ ನಿಮ್ಗೆ, ಎಲ್ಲೂ ಬಾರ್ಡರ್ ಅಷ್ಟು ಬರಲ್ಲ ನಿಮ್ಗೆ. ಹೌದು ಸರ್. ಅಲ್ಲ ಚೆನ್ನಾಗಿ ಬಂದಿದೆ. ಓಕೆ. ನೆಕ್ಸ್ಟ್ ಸರ್. ಇದು ಬಂದು ನಿಮ್ಗೆ ಕಿಚನ್ ಮತ್ತೆ ಓಪನ್ ಡೈನಿಂಗ್ ಕೊಟ್ಟಿದೀವಿ ಸರ್. ಓಕೆ. ಡೈನಿಂಗ್ ಟೇಬಲ್ ಇದೆ, ಓಪನ್ ಕಿಚನ್ ಕೊಟ್ಟಿದ್ದೀರಾ. ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಅಂತಾರೆ ನಿಮ್ಗೆ. ಬೆಳಗ್ಗೆ ಏನೇ ತಿಂಡಿ ಎಲ್ಲ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಹತ್ರದಲ್ಲಿ ಇಸ್ಕೊಂಡು ತಿನ್ನೋ ತರ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೈನ್ ಲ್ಯಾಮಿನೇಟ್ಸ್ ಅಲ್ಲ ಸರ್, ಇದು ನಾವು ಫ್ಲೋಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು. ಬೇರೆ ಕಡೆ ಎಲ್ಲ ನೋಡಿರ್ತೀರಾ ಪ್ಲೈನ್ ಇರುತ್ತೆ, ಇದು ಡಿಫ್ರೆಂಟ್ ಆಗಿರ್ಲಿ ಅಂತ ಫ್ಲೋಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿದಾಗ ಗೊತ್ತಾಗ್ತಾ ಇದೆ. ಹೌದು ಸರ್. ದೂರದಿಂದ ಗೊತ್ತಾಗಲ್ಲ. ಓಕೆ. ಕಿಚನ್ ಸ್ಪೇಸು ಆರಾಮ್ಗೆ ಒಂದು 4 ಜನ ನಿಂತ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇದೇನಿದು ಡೋರ್? ಇದು ಸರ್ ಇದು ಯುಟಿಲಿಟಿ ಮಾಡಿದೀವಿ. ಪಾತ್ರೆ ಏನಾದ್ರು ವಾಶ್ ಮಾಡ್ಕೊಳಕ್ಕೆ ಎಲ್ಲ. ಗುಡ್. ಮತ್ತೆ ಇವೆಲ್ಲ ವಾಶ್ ಬೇಸಿನ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಸ್ ಮಾಡಿರುವಂತದ್ದು. ಹೌದು ಸರ್. ಇಲ್ಲಿ ಕನ್ಸೀಲ್ಡ್ ವಾಟರ್ ಪ್ಯೂರಿಫೈಯರ್ ಇದೆ, ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇದೆ. ಇಲ್ಲಿ ವಾಟರ್ ಪ್ಯೂರಿಫೈಯರ್ಗೆ ನಿಮ್ಗೆ ಸ್ಪೇಸ್ ಸೇವಿಂಗ್ಗೋಸ್ಕರ ಇಲ್ಲಿ ಕೆಳಗಡೆ ಯೂಸ್ ಮಾಡಿದೀವಿ. ಕಿಚನ್ ಆಯ್ತು. ನೆಕ್ಸ್ಟ್ ನಾವು ಡೈನಿಂಗ್ ಟೇಬಲ್ ಹಾಲ್ ಇದು ನೋಡಿದಾಗ ಇದು ನೋಡಿ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಎಲ್ಲ ನಿಮ್ಗೆ ಎಲ್ಲೆಲ್ಲಿ ಬೀಮ್ಗಳೆಲ್ಲ ಬಂದಿದೆ ಅಲ್ಲೆಲ್ಲ ನೀವು ಆದ್ರೆ ನಾವೇನಂದ್ರೆ ಸ್ಟ್ರಕ್ಚರ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಎಲ್ಲಿ ಬೀಮ್ ಬರ್ಬೇಕು ಅದನ್ನ ಬೀಮ್ ಮಾಡಿ ಈಗ ಅದೇ ತರ ಡಿಸೈನ್ ಮಾಡಿದೀವಿ, ನೋಡ್ಬೋದು ನೀವು. ಅದಕ್ಕೆ ಲ್ಯಾಮಿನೇಟ್ ಮಾಡಿ ಲೈಟಿಂಗ್ಸ್ ಕೊಟ್ಟು ಅದೇ ಲುಕ್ ಚೇಂಜ್ ಆಗುತ್ತೆ. ಬೀಮ್ ಈ ತರ ಎಂಟಿ ಕಾಣೋಕ್ಕಿಂತ ವುಡನ್ ಅಲ್ಲಿ ಮಾಡಿಸ್ಬಿಟ್ರೆ ನೋಡೋಕ್ಕೂ ತುಂಬಾ ಔಟ್ಪುಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೈನಿಂಗ್ ಟೇಬಲ್ ಇದು ಸೆಟ್ಟು ಚೆನ್ನಾಗಿದೆ, ಮತ್ತೆ ಅಲ್ಲೆಲ್ಲ ಕೈ ತೊಳ್ಕೊಳ್ಳೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪೂಜಾ ರೂಮ್ ತೋರಿಸ್ಬಿಡೋಣ ಸರ್ ನಾವು. ಓಕೆ. ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿ. ಎಷ್ಟು ಬಂದಿದೆ ಸರ್? ಏನು ಎಷ್ಟು? ಒಂದು 5x6 ಇದೆ ಇದು ಸರ್. ಇದು 5x4 ಇದೆ. 5x4. ಇನ್ನು ಅಂದ್ರೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಪ್ಲೈನ್ ಆಗಿ ಕಾಣಿಸಬಾರ್ದು ಅಂತ ಹೇಳಿ ಸೆಂಟ್ರ್ ಅಲ್ಲಿ ನಮ್ಮ ವುಡನ್ ಬೀಡಿಂಗ್ ಕೊಟ್ಟಿದ್ದೀವಿ. ಫ್ರೇಮ್ ತರ. ಹೌದು ಸರ್. ಇದು ನಾವು ಫಾಲ್ ಸೀಲಿಂಗ್ ಯಾವ್ದು ಮಾಡ್ತೀವೋ ಆ ತರ ಆ ಮೆಟೀರಿಯಲ್ ಅಲ್ಲಿ ನಾವು ಒಂದು ರೌಂಡ್ ಶೇಪ್ ಕ್ರಿಯೇಟ್ ಮಾಡಿದೀವಿ. ಅದ್ರಲ್ಲಿ ಇನ್ನ ಪ್ಲೇನ್ ವೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಬಾರ್ಡರ್ ಮಾತ್ರ ಒಂದು ಗೋಲ್ಡ್ ಕೊಟ್ಟಿದ್ದಾರೆ.
ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದು ಪೂಜಾ ಡೋರ್ಗೆ ಕಾರ್ವಿಂಗ್ ಮಾಡಿಸಿದೀವಿ ಸರ್, ಎರಡು ಸೈಡ್ ಅಲ್ಲೂ ಪಿಲ್ಲರ್ ಡಿಸೈನ್ ಮಾಡಿಸಿ. ಇದೆಲ್ಲ ನಮ್ಗೆ ಫ್ರೇಮ್ ಇಷ್ಟೇ ಇರೋದು, ಅಂದ್ರೆ ಇದೆಲ್ಲ ಕಾರ್ವಿಂಗ್ 1 ಇಂಚ್. ಸರ್ ಈಗ ನಾನು ಇದೇನು ನೋಡ್ತಾ ಇದ್ದೀನಿ, ಈ ತರ ಒಂದು ಮಾಡ್ಸೋದಕ್ಕೆ ಹೊರಗಡೆ ಇವಾಗ ಏನ್ ಮಾಡಿದಾರೆ, ಏನ್ ಕಾಸ್ಟ್ ಬೀಳ್ಬೋದು ಸರ್? ನಿಮ್ಗೆ ಅದು ಡಿಪೆಂಡ್ಸ್, ಸೈಜ್ ಮೇಲೆ ಡಿಪೆಂಡ್. ಇದಕ್ಕೆ ಒಂದು 35,000 ಆಗಿದೆ. 35,000 ಆಗಿದೆ. ಓಕೆ. ನಿಮ್ಗೆ ಕಾರ್ವಿಂಗ್ ಈಗ ನಿಮ್ಗೆ ಇವರು ಕ್ಲೈಂಟ್ ಶ್ರೀನಿವಾಸ್ ವೆಂಕಟರಮಣ ಸ್ವಾಮಿ ಭಕ್ತರಾಗಿರೋದ್ರಿಂದ ವೆಂಕಟರಮಣ ಸ್ವಾಮಿ ಮತ್ತೆ ಅವ್ರ ವೈಫ್ದು ಕಾರ್ವಿಂಗ್ ಮಾಡಿಸ್ಕೊಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ. ಡನ್. ಈ ಮನೇಲಿ ನೀವು ನೋಡ್ಬೋದು ಸರ್, ಒಂದು ಗೆಸ್ಟ್ ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಟಾಯ್ಲೆಟ್. ಇದಕ್ಕೂ ಅಂದ್ರೆ ಫಿಕ್ಸ್ಡ್ ಕಾಟ್ ಮಾಡಿ ಅದಕ್ಕೆ ಬ್ಯಾಕ್ ನಾವು ಕುಶನ್ ಯೂಸ್ ಮಾಡಿದೀವಿ. ಚೆನ್ನಾಗಿ ಬಂದಿದೆ. ಇನ್ನು ವಿಂಡೋಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಯೂಸ್ ಮಾಡಿದ್ದೀವಿ. ದೊಡ್ಡದಾಗಿದೆ ಮತ್ತೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದೀವಿ ಸರ್. ಈಗ ಆ ಕಡೆಯಿಂದ ಎಂಟರ್ ಆಗಿದ್ದು ನಮ್ಗೆ ಗಾಳಿ ಈ ಸೈಡ್ ಹೋಗೋ ತರ ಅಥವಾ ಈ ಸೈಡ್ ಬಂದು ಆ ಸೈಡ್ ಹೋಗೋ ತರ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದೀವಿ. ಬಟ್ ರೂಮ್ಗಳಲ್ಲಿ ನೀವು ಕಿಟಕಿಗಳು ಮಾಡುವಾಗ 1-2 ಮಾಡ್ಬಿಡಿ, ಒಂದು ಕ್ರಾಸ್ ವಿಂಡೋ ಸರಿ ಹೇಳ್ದಂಗೆ ನಿಮಗೆ ಒಂದ್ ಕಡೆಯಿಂದ ಗಾಳಿ ಬಂದ್ರೆ ಒಂದ್ ಕಡೆಯಿಂದ ಹೋಗೋ ತರ ಬೇಕು, ಅಂದ್ರೆ ಒಳಗೆ ಬರೋದು ಹೊರಗಡೆ ಹೋಗೋ ತರ ಆ ತರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇನ್ನ ಸೀಲಿಂಗ್ ಎಲ್ಲ ನೋಡಿದ್ರೆ ನೀವು ವಿತ್ ಸ್ಟ್ರಿಪ್ ಲೈಟ್ ಅಲ್ಲೇ ಡಿಸೈನ್ ಮಾಡಿದೀವಿ ಸರ್. ಬೇರೆ ಈಗ ರೂಮ್ ಆಗಿರೋದ್ರಿಂದ ಸುಮ್ನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಆಗಲ್ಲ, ಜಾಸ್ತಿ ಡಿಸೈನ್ ಮಾಡಕ್ಕೂ ಆಗಲ್ಲ. ಯಾವಾಗ್ಲೂ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಲ್ಲಿ ಅದಕ್ಕೋಸ್ಕರ ಸಿಂಪಲ್ ಆಗಿ ಸ್ಟ್ರಿಪ್ ಲೈಟ್ ಅಲ್ಲೇ. ಇನ್ನ ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಗೆ ಗೆಸ್ಟ್ ರೂಮಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಬಂದ್ಬಿಡುತ್ತೆ. ಇನ್ನು ಇದು ನೋಡ್ತಾ ಇದ್ದೀನಿ ಸರ್, ಹೈಲೈಟ್ ಮನೇಲಿ ತುಂಬ ಸ್ವಲ್ಪ ಹೈಲೈಟ್ ಸ್ಟೇರ್ ಕೇಸ್ ಕೆಡೆ ಒಂದು ಏನೋ ಒಂದು ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಟೀಮಲ್ಲಿ ಮಾಡಿದ್ದಾರೆ. ಹೌದು ಸರ್, ಅಂದ್ರೆ ಅದು ಫ್ಲೋರೈಟ್ ಸ್ವಲ್ಪ ಜಾಸ್ತಿ ಮಾಡಿ ಅಲ್ಲಿ ಹೆಂಗಿದ್ರು ನಾವು ಓಡಾಡಕ್ ಆಗಲ್ಲ ಅಲ್ಲೆಲ್ಲ. ಕರೆಕ್ಟ್. ಹಂಗಾಗಿ ಬೇರೆದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವರೆಲ್ಲ ವಾರ್ಡ್ರೋಬ್ಗಳು ಮಾಡ್ಕೊಂಡ್ಬಿಡ್ತಾರೆ, ಥಿಂಗ್ಸ್ ಇಟ್ಕೊಳ್ಳೋಕೆ ಆ ಥರ ಮಾಡ್ಕೊಂತಾರೆ. ಇದನ್ನು ಸ್ಪೇಸಾಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇದನ್ನು ಚೆನ್ನಾಗಿ ಬಂದಿದೆ ಸರ್. ಇದು ಸ್ಟೇರ್ ಕೇಸು ನಿಮಗೆ 3.5 ಫೀಟ್ ಬಿಟ್ಟಿದೆ. ಇಲ್ಲಿ ಫ್ಲೋರಿಂಗಿಗೆ ಯಾವ್ದು ಯೂಸ್ ಮಾಡಿದೀವೋ ಟೈಲ್ಸು, ರೈಸರ್ಗೂ ಕೂಡ ಅದೇ ಯೂಸ್ ಮಾಡಿದೀವಿ. ಕಾಸ್ಟ್ ಕಟ್ಟಿಂಗ್ ಕೂಡ ಮಾಡ್ಬೋದು, ಮತ್ತೆ ನಿಮ್ಗೆ ನೋಡೋಕ್ ಲುಕ್ ಕೂಡ ಚೆನ್ನಾಗಿರುತ್ತೆ. ನಾ ಬರೀ ಪ್ಲೈನ್ ಆಗಿ ಯೂಸ್ ಮಾಡೋದಕ್ಕಿಂತ ಈ ತರ 2 ಕಲರ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ. ವಿತ್ ಟಫ್ ಅಂಡ್ ರೈಲಿಂಗ್ಸ್ ಬಂದು ಟಫ್ ಅಂಡ್ ಗ್ಲಾಸ್ ವಿತ್ ಟೀಕ್ ಫ್ರೇಮ್ ನ ಕೊಟ್ಟಿದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ. ವಿತ್ ಪಾಲಿಶ್ ಮಾಡಿದೀವಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ಫುಟ್ ಲೈಟ್ ಪ್ರೊವೈಡ್ ಮಾಡಿದೀವಿ. ಇದು ಬಂದು ನಿಮ್ಗೆ 3rd ಫ್ಲೋರ್ ಸರ್. ಇದರಲ್ಲಿ 2 ರೂಮ್ ಇದೆ ವಿತ್ ಅಟ್ಯಾಚ್ ಟಾಯ್ಲೆಟ್, ಅಟ್ಯಾಚ್ ಬಾಲ್ಕನಿ ಇದೆ 2 ರೂಮ್ಗೂ. ಇದು ಬಂದು ಫ್ಯಾಮಿಲಿ ಸ್ಪೇಸ್. ಒಂದು ಸೋಫಾ ಇಟ್ಕೊಳ್ಳೋ ತರ ಜಾಗ ಇದೆ. ಏನಾದ್ರು ಅಂದ್ರೆ ಫ್ಯಾಮಿಲಿ ಏನಾದ್ರು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ ಇದು ಒಂಥರ ಮಿನಿ ಹಾಲ್ ತರ ಇದೆ. ಇದು ನಾವು ರೂಮ್ಸ್ಗೆಲ್ಲ ಯೂಸ್ ಮಾಡಿರೋದು ಮಹಾಗನಿ ಫ್ರೇಮ್ಸ್ ಯೂಸ್ ಮಾಡಿ ಫ್ಲಶ್ ಡೋರ್ ಯೂಸ್ ಮಾಡಿದ್ವಿ, ರೆಡಿಮೇಡ್ ಡೋರ್ಸ್. ಇದು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಫಾಲ್ ಸೀಲಿಂಗ್, ಪ್ಲೈನ್ ಫಾಲ್ ಸೀಲಿಂಗ್ ಮಾಡಿ ಸ್ಟ್ರಿಪ್ ಲೈಟ್ ಅಲ್ಲಿ ಡಿಸೈನ್ ಮಾಡಿದೀವಿ. ನಮ್ ಮುಂಚೆ ಹೇಳಿದ್ನಲ್ಲ ಅದೇ ತರ. ಇದು ಸ್ಪೇಸ್ ತುಂಬಾ ದೊಡ್ಡದಾಗಿದೆ. ಇದು ಹೌದು ಸರ್, ಇದು 13/12 ಇದೆ. ನಾನು ನೋಡಿ, ಇದು ಆಗ್ಲೇ ರೂಮಲ್ಲಿ ಹೇಳಿದ್ರಲ್ಲ, ಇದು ರೂಮಿಗೆ ಬೇರೆ ಯೂಸ್ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಇದು ವುಡನ್ ಫ್ಲೋರಿಂಗ್ ಟೈಪ್ ಅಲ್ಲಿ ತಗೊಂಡಿದ್ದೀರಾ. ಇನ್ನ ಇದೆಲ್ಲ ನಿಮ್ ಸ್ಕೋಪ್ ಅಲ್ಲೇ ಬಂದಿರೋ ಸರ್ ಇವೆಲ್ಲ? ಹೌದು ಸರ್, ನಾವು ಇಂಟೀರಿಯರ್ ಅಲ್ಲಿ ಪ್ಲಾನ್ ಮಾಡಿರೋದು. ಬ್ಯಾಕ್ ಅಲ್ಲಿ ಕುಶನ್ ಪ್ಲಾನ್ ಮಾಡಿ ಅದ್ರ ಹಿಂದಗಡೆ ನಾವು ವಾಲ್ ಅಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ. ಇದೇನೆಲ್ಲ ಜಾಸ್ತಿ ಖರ್ಚಾಗಿಲ್ಲ ಸರ್, ಇದೆಲ್ಲ ಬಜೆಟ್ ಅಲ್ಲೇ ಬರುತ್ತೆ ನಿಮ್ಗೆ. PVC ಬೀಡಿಂಗ್ ಹಾಕ್ಬಿಟ್ಟು ಇದು ಬರೀ ವಾಲ್ ಪೇಪರ್ ಅಷ್ಟೇ. ಹೌದು ಸರ್. ಇನ್ನ ಅಟ್ಯಾಚ್ ಕಾರ್ಟ್ ನಿಮ್ದ್ರಲ್ಲೇ ಬಂದಿರೋದಂದ್ರೆ? ಹೌದು ಸರ್, ಫಿಕ್ಸ್ಡ್ ಕಾರ್ಟ್. ಏನ್ ಬಜೆಟ್ ಅಲ್ಲಿ ಇದು ಕಂಪ್ಲೀಟ್ ಆಗಿರುವಂಥದ್ದು? ಇದು 89 lakhs ಅಲ್ಲಿ ಫುಲ್ 89 ಅಲ್ಲಿ 30-40 ಡೈಮೆನ್ಷನ್ 42 ಚದರ ಬರುತ್ತೆ ಕಟ್ಟಿರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇದು ಬಂದು ನೀವು ವಾಕ್ ಇನ್ ವಾರ್ಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ನೀವು ಅಟ್ಯಾಚ್ ಟಾಯ್ಲೆಟ್ ಅಲ್ಲಿ ನೋಡಬಹುದು ಜಕೂಸಿ ಇದೆ ಸರ್. ಮುಂಚೆನೆ ನಾವು ಪ್ಲಾನ್ ಮಾಡಿದ್ವಿ, ಹಾಗಾಗಿ ಜಕೂಸಿಗೆ ಸ್ಪೇಸ್ ಕೊಟ್ಟು ಅದ್ರಲ್ಲಿ ಮಾಡಿರೋದು. ಒಂದು ವಾಲ್ ಮಾತ್ರ ಹೈಲೈಟ್ ಆಗಲಿ ಅಂದ್ಬಿಟ್ಟು ಒಂದು ಬೇರೆ ಡಿಸೈನ್, ಫ್ಲವರ್ ಡಿಸೈನ್ ಯೂಸ್ ಮಾಡ್ಕೊಂಡು. ಹೌದು ಸರ್. ನಾವು ಆಮೇಲೆ ಇನ್ನೊಂದು ಕ್ವಾಲಿಟಿ ಏನ್ ಮೇಂಟೈನ್ ಮಾಡ್ತೀವಿ ಅಂದ್ರೆ, ನಾವು ಬಾತ್ರೂಮ್ಗೆಲ್ಲ ಬೇರೆ ಕಂಪನಿಯಿಂದ ವಾಟರ್ ಪ್ರೂಫಿಂಗ್ ಮಾಡಿಸಿ ವಾಟರ್ ನಿಲ್ಸಿ, ಅದು ವಾಟರ್ ಪ್ರೂಫಿಂಗ್ ಕೆಪಾಸಿಟಿ ಇದೆ ಅಂದ್ಮೇಲೆ ಟೈಲ್ಸ್ ಹಾಕಕ್ ಸ್ಟಾರ್ಟ್ ಮಾಡೋದು. ಅದಕ್ಕೆ ಸರ್ಟಿಫಿಕೇಶನ್ ಕೂಡ ಪ್ರೊವೈಡ್ ಮಾಡ್ತೀವಿ ಕ್ಲೈಂಟ್ಸ್ಗೆ. ಅದ್ರ ಮೇಲೆ ಟೈಲ್ಸ್ ಹಾಕ್ಬಿಟ್ಟು ನಾವು ಸ್ಪೇಸರ್ ಜಾಯಿಂಟ್ ಕೊಟ್ಟು ಅದಕ್ಕೆಲ್ಲ ಎಪಾಕ್ಸಿ ಹಾಕಿ, ಟೈಲ್ಸ್ ಅಲ್ಲೂ ಒಳಗಡೆ ನೀರು ಹೋಗ್ಬಾರ್ದು. ಟೈಲ್ಸ್ ಹಾಕಿದ್ಮೇಲೆ ನಾವು 2 ಮೆಥಡ್ಸ್ ಯೂಸ್ ಮಾಡ್ತೀವಿ ಸರ್ ವಾಟರ್ ಪ್ರೂಫಿಂಗಿಗೆ. ಯಾಕಂದ್ರೆ ಅದು ಇವತ್ತಲ್ಲ ನಾಳೆ ಮತ್ತೆ ಲೀಕೇಜ್ ಪ್ರಾಬ್ಲಮ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೌದು ಸರ್. ಆಮೇಲೆ ನಾವು ಪೇಂಟ್ಸ್ ಎಲ್ಲ ಮಾಡೋದು 5 ಮೆಥಡ್ಸ್ ಅಲ್ಲಿ ಮಾಡ್ತೀವಿ. ಒಳಗಡೆ 2 ಕೋಟ್ ಪಟ್ಟಿ ಯೂಸ್ ಮಾಡ್ತೀವಿ ಸರ್. ಅದ್ರ ಮೇಲೆ 1 ಕೋಟ್ ಪ್ರೈಮರ್, ಅದ್ರ ಮೇಲೆ 2 ಕೋಟ್ ಏಷಿಯನ್ ಪೇಂಟ್ ಯೂಸ್ ಮಾಡ್ತೀವಿ. ಔಟ್ ಸೈಡ್ ಬಂದು 3 ಕೋಟು, ಅಂದ್ರೆ 1 ಕೋಟ್ ಪ್ರೈಮರ್, ಅದ್ರ ಮೇಲೆ 2 ಕೋಟ್ ಪೇಂಟ್ ಯೂಸ್ ಮಾಡ್ತೀವಿ. ಈಗ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಅಂತ ಬಂದ್ರೆ ಎಲ್ಲ ಬ್ರಾಂಡೆಡ್ ಯೂಸ್ ಮಾಡ್ತೀವಿ. ಫಿನೋಲೆಕ್ಸ್ ವೈರ್ಸ್ ಯೂಸ್ ಮಾಡಿದೀವಿ. ಎಲ್ಲ GM ಸ್ವಿಚಸ್ ಯೂಸ್ ಮಾಡಿದೀವಿ.
ಮಾಡಿದೀವಿ. ಕಾಮರ್ಸ್ ಎಲ್ಲ ಅದಕ್ಕೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಮೋಡ್ಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್ಸ್ ಯೂಸ್ ಕ್ವಾಲಿಟಿ. ಹೌದು ಸರ್. ಅದು ಸ್ಟಾರ್ಟಿಂಗ್ ಏನು ನೀವು ಪ್ಯಾಕೇಜ್ ಹೇಳ್ರಿ 1630 ಅಲ್ಲಿಂದನೇ ಬಂದ್ಬಿಡ್ತಾ? ಹೌದು ಸರ್, ಅದರಿಂದಲೇ ಒಳ್ಳೆ ನಿಮ್ಗೆ ಸಿಪಿ ಫಿಟ್ಟಿಂಗ್ಸ್ ಬ್ರಾಂಡೆಡ್ಸೇ ಬರುತ್ತೆ. ಓಕೆ, ಅಂದರೆ ಈಗ ನಮ್ಮ ವೀಕ್ಷಕರು ನೋಡ್ತಿದ್ದಾರೆ, ತುಂಬ ಜನ ಇವಾಗ ಪ್ಲಾನಿಂಗ್ ಇಟ್ಕೊಂಡಿರ್ತಾರೆ, ಹುಡುಕ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ಗಳು ನೋಡ್ಬೋದು ಅವರು. ಯೂಟ್ಯೂಬಲ್ಲಿ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಅಂತ ಹಾಕಿದ್ರೆ ಸಾಕಷ್ಟು ವಿಡಿಯೋಗಳು ಬಂದ್ಬಿಡುತ್ತೆ. ಯಾಕೆ ನಿಮ್ಮ ಕಂಪ್ನಿಗೆ ಅವ್ರು ಬರಬೇಕು ಆಫೀಸ್ಗೆ ಅಂತ? ಸರ್, ಒಂದು ಕ್ವಾಲಿಟಿ ಮೇನು. ಕ್ವಾಲಿಟಿ ಎಲ್ಲರೂ ಕೊಡ್ತಾರೆ ಸರ್, ಕ್ವಾಲಿಟಿ ಮತ್ತೆ ಪ್ರೈಸ್ ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಇದೆ ಸರ್. ನಾವು ಮೊದಲೇ ನಿಮ್ಗೆ 1680 ಅಂದ್ರೆ ಅದು ನೀವು ಮಿಡಲ್ ಕ್ಲಾಸ್ಗೂ ಅಫೋರ್ಡಬಲ್. ಮತ್ತೆ ಏನಂದ್ರೆ ನಮ್ಗೆ ಟೈಮ್ ಲೈನ್, ನಿಮ್ಗೆ ಹೇಳಿ ಟೈಮ್ಗೆ ನಾವು ಮನೆ ಕೊಡ್ತಾರೆ. ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಪ್ರಕಾರ ಅಮೌಂಟ್ ಅಷ್ಟೇ ಅವಾಗ ನಿಮ್ಗೆ ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದು ಸರ್. ಇದು ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲೊಂದು ಬಾಲ್ಕನಿ ಒಂದು ಕೊಟ್ಟಿದ್ದಾರೆ. ಹೌದು ಸರ್. ಆರಾಮಾಗಿ ನಿಂತ್ಕೊಂಡು ಒಳ್ಳೆ ವ್ಯೂ ನೋಡ್ಬೋದು ನೋಡಿ. ಫುಲ್ಲು ಖಾಲಿ ಸ್ಪೇಸ್ ಇದೆ, ನಿಂತ್ಕೊಂಡು ಒಂದು ಚಿಲ್ಲಾಗಿ ಆರಾಮ್ ನಿಂತ್ಕೋಬೋದು. ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಯಲಹಂಕದಲ್ಲಿ ಇರೋವಂಥದ್ದು ಈ ಮನೆ ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಸರ್, ಇನ್ನೊಂದು ರೂಮ್ ನೋಡ್ತಾ ಇದ್ದೀನಿ ಸರ್. ಇದು ಬಂದು ಕಿಡ್ಸ್ ಬೆಡ್ ರೂಮು. ನಿಮಗೆ ಓದ್ಕೊಳಕ್ಕೆ ಇವ್ರಿಗೆ ಓನರ್ಗೆ ಇಬ್ರು ಮಕ್ಳಿರೋದ್ರಿಂದ ಇಬ್ರಿಗೂ ಸಪ್ರೇಟ್ ಸ್ಟಡಿ ಏರಿಯಾ ಮಾಡಿ ವಿತ್ ಬೇ ವಿಂಡೋ ಪ್ರೊವೈಡ್ ಮಾಡಿದೀವಿ ಸರ್. ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಕರೆಕ್ಟ್. ಆಮೇಲೆ ನೀವು ನೋಡ್ಬೋದು ಫಾಲ್ ಸೀಲಿಂಗು ಡಿಫ್ರೆಂಟ್ ಆಗಿ, ಈಗ ಕಿಡ್ಸ್ ರೂಮ್ ಆಗಿರೋದ್ರಿಂದ ಡಿಫ್ರೆಂಟ್ ಆಗಿ ಯುನಿಕ್ ಆಗಿರ್ಬೇಕು ಅಂತ ಯುನಿಕ್ ಡಿಸೈನ್. ಮತ್ತೆ ಇದು ಕಲರ್ ಕಾಂಬಿನೇಷನ್ ಪಿಂಕ್ ಕಲರ್. ಆಲ್ಮೋಸ್ಟ್ ನೀವು ಇದು ನೋಡಿದ್ರೆ ಕಾಟ್ ಆಗಿರಲಿ, ಸೊ ವುಡನ್ ಇದಾಗಿರಲಿ, ಮತ್ತೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವಾಲ್ ನೋಡೋದಾದ್ರೆ ಎಲ್ಲ ಒಂದೇ ಥೀಮಲ್ಲಿ ಬಂದ್ಬಿಡುತ್ತೆ. ಹೌದು ಸರ್, ಚೆನ್ನಾಗಿ ಬಂದಿದೆ ಸರ್ ಇದು. ನೆಕ್ಸ್ಟ್ ಇಲ್ಲಿ ನಮ್ಗೆ ವಾಕಿನ್ ವಾರ್ಡ್ರೋಬ್ ಕೂಡ ಇದೆ. ನಿಮ್ಗೆ 10 ಫೀಟ್ ವರೆಗೂ ಮಾಡಿಸ್ಬಿಟ್ಟಿದ್ದೀರಾ? ಹೌದು ಸರ್, 10 ಫೀಟ್ ಹೈಟ್ ಡೋರ್ ಕೂಡ ಇದೆ ನಿಮ್ಗೆ. ಅದು ಈಸಿಯಾಗಿ ಓಪನ್ ಮಾಡ್ಬೋದು ನಿಮ್ಗೆ. ಚೆನ್ನಾಗಿದೆ ಇದು ವಾಕಿಂಗ್ ವಾರ್ಡ್ರೋಬ್. ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ವಿತ್ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್. ಎರಡು ಏರಿಯಾ ಇದೆ ಸರ್. ನಿಮ್ಗೆ ಒಂದು ಏರಿಯಾ ಯಾವಾಗ್ಲೂ ಕ್ಲೀನ್ ಮಾಡೋ, ಫುಲ್ ಬಾತ್ರೂಮ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ವೆಟ್ ಏರಿಯಾದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಕಂಪ್ಲೀಟ್ ವಾಸ್ತು ಪ್ರಕಾರ ಇದೆ ಸರ್. ಕಮೋಡ್ ಪೊಸಿಷನ್ ಇಂದ ಹಿಡಿದು ದೇವ್ರ ಮನೆ, ಮೈನ್ ಡೋರು, ಕಿಡ್ಸ್ ಬೆಡ್ರೂಮೇ ಆಗ್ಲಿ, ಮಾಸ್ಟರ್ ಬೆಡ್ರೂಮೇ ಆಗ್ಲಿ, ವಾರ್ಡ್ರೋಬ್ ಪೊಸಿಷನ್ ಆಗ್ಲಿ, ಎಲ್ಲಾದು ವಾಸ್ತು ಪ್ರಕಾರ ಡಿಸೈನ್ ಮಾಡಿದೀವಿ. ನಿಮ್ಗೆ ಪಾಸಿಟಿವಿಟಿಗೆ ಏನ್ ಕಡಿಮೆ ಇಲ್ಲ ಈ ಮನೆ. ಇನ್ನು ಮೇಲ್ಗಡೆ ಲಾಸ್ಟ್ ಒಂದು ಫ್ಲೋರ್ ಇದೆ, ಫೋರ್ತ್ ಫ್ಲೋರ್ ಅಲ್ಲಿ ಟೆರೆಸ್ ಇದೆ ಸರ್. ಕಂಪ್ಲೀಟ್ ಟೆರೆಸ್ ಬಂದ್ಬಿಟ್ಟು. ಹೌದು ಸರ್. ಇಲ್ಲಿ ಹೆಡ್ ರೂಮ್ ಅಲ್ಲಿ ಒಂದು ಐರನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಇಷ್ಟು ಸ್ಪೇಸ್ ಇದೆ. ಮತ್ತೆ ಸ್ಕೈಲೈಟ್ ಕೊಟ್ಬಿಟ್ಟಿದ್ದೀರಾ? ಇದು ಸ್ಟೇರ್ ಕೇಸ್ ಅಲ್ಲಿ ನಾವು ಯಾವಾಗ್ಲೂ ಓಡಾಡೋದ್ರಿಂದ ಬೆಳಕು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸರ್. ಸ್ಕೈಲೈಟ್ ಇದ್ರೆ ಈಸಿಯಾಗಿ ಓಡಾಡ್ಬೋದು ವಿತೌಟ್ ಲೈಟ್ಸ್. ಇದು ಜಿಮ್ಗೆ ಅಂತ ಹೇಳಿ ಇದು ಸಪರೇಟ್ ಏರಿಯಾ ಮಾಡಿ ಜಿಮ್. ಓಕೆ. ಸೊ ಯೋಗ ಈಗ ಏನಾದ್ರು ಮಾಡ್ಕೋಬಹುದು. ಹೌದು ಸರ್. ನಿಮ್ಗೆ ಈಗ ಬಟ್ಟೆ ಒಣಗಾಕಕ್ಕೆಲ್ಲ ಈಸಿ ಆಗ್ಲಿ ಅಂತ ಇಲ್ಲೇ ವಾಷಿಂಗ್ ಮಿಷಿನ್ ಒಳಗಡೆನೆ ಬಂದ್ಬಿಟ್ಟಿದೆ. ತುಂಬಾ ಜನ ಹೊರಗಡೆ ಒಂದು ಸಜ್ಜಾ ತರ ಮಾಡ್ಕೊಂತಾರೆ. ಹೌದು ಸರ್. ಬಟ್ ಇದು ಒಳಗಡೆನೆ ಬಂದಿದೆ, ಚೆನ್ನಾಗಿ ಬಂದಿದೆ, ಸ್ಪೇಷಿಯಸ್ ಆಗಿದೆ. ಓಕೆ. ಇದು ಟೆರೇಸ್ ಏರಿಯಾ. ನಿಮ್ಗೆ ಎಲ್ಲೂ ನೀರ್ ನಿಲ್ಲಲ್ಲ. ಇಲ್ಲಿ ನಾವು ಡ್ಯಾಮ್ ಪ್ರೂಫ್ ಮಾಡಿಸಿ, ವಾಟರ್ ಪ್ರೂಫಿಂಗ್ ಮಾಡಿಸಿರ್ತೀವಿ. ಓಕೆ. ಬಟ್ಟೆ ಹಾಕೋದಕ್ಕೆಲ್ಲ ಜಾಗಗಳಿದೆ. ಒಳ್ಳೆ ಚಿಲ್ಲಾಗಿ ಆರಾಮಾಗಿ ಮೇಲ್ಗಡೆ ಬಂದಿರ್ಬೋದು. ಇದೇನು ಸ್ಟೇರ್ ಕೇಸ್ ಇದು? ಸರ್, ಇದು ಎಕ್ಸ್ಟರ್ನಲ್ ಸ್ಟೇರ್ ಕೇಸು. ಏನು ಅಂದ್ರೆ ಟೆನೆಂಟ್ಸ್ ಇದಾರೆ ಈ ಮನೇಲಿ. ಫಸ್ಟ್ ಗ್ರೌಂಡ್ ಅವ್ರಿಗೂ ಏನಾದ್ರು ಬಟ್ಟೆ ಹಾಕೋದಿಕ್ಕೆ. ಇವ್ರೇನು ಅಂದ್ರೆ ಇವ್ರ ಓನರ್ ಬಂದು ಓನ್ ಕಂಪನಿ ಇದೆ, ಒಂದು ಆಫೀಸ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಅಲ್ಲಿಗೆ ಆಕ್ಸೆಸ್ ಕೂಡ ಈ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಇದೆ. ಹಂಗಾಗಿ ಟೆನೆಂಟ್ಸ್ ಕೂಡ ಇಲ್ಲಿ ಬರ್ಬೋದು. ಬಟ್ಟೆ ಒಣಗಕ್ಕೆ ಏನಾದ್ರು ಟೆರೆಸ್ ಯೂಸ್ ಮಾಡ್ಬೋದು ಅವ್ರು. ಮತ್ತೆ ಇದೇನು ಅಂದ್ರೆ ಓನರ್ಗೆ ಅಂತ ಪಾರ್ಟಿ ಹಾಲ್ ತರ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ವಿತ್ ಅದಕ್ಕೆ ಸೇಫ್ಟಿ ಮಾಡಿಸಿದೀವಿ. ಅದಕ್ಕೂ ವಿತ್ ಗಾರ್ಡನಿಂಗ್ ಮಾಡಿದೀವಿ. ಬಿಲ್ಡಿಂಗ್ ಓನರು ನಾಗರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಫಸ್ಟ್ ನಾನು ಹೇಳುವಂಥದ್ದು, ಬಿಲ್ಡಿಂಗ್ ತುಂಬಾ ಚೆನ್ನಾಗಿ, ಎಷ್ಟು ಚಾಲೆಂಜಸ್ ಇತ್ತು ಸರ್ ಈ ಮನೆ ಫಿನಿಶ್ ಆಗೋವರೆಗೂ? ಕೋಆರ್ಡಿನೇಷನ್ ಹೇಗೆ ನಡೀತಾ ಇತ್ತು? ಇಲ್ಲ, ನಾವು ಆ್ಯಕ್ಚುಲಿ ಎಕ್ಸಿಸ್ಟಿಂಗ್ ಲೊಕೇಶನ್ ನಮ್ಮದು JP ನಗರ ಇದ್ದಿದ್ದು. ನಾವು ಇಲ್ಲಿ ತುಂಬ ದೂರ ಇರೋ ಕಾರಣಕ್ಕೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇರಲಿಲ್ಲ. ಇಲ್ಲಿ ಏನೋ 2 weeks ಒನ್ಸ್ ಆ ಥರ ಬಂದು ಏನೋ ಸಂಡೇ ಟೈಮ್ಸ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಪ್ರೋಗ್ರೆಸ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಇವರು ರೀಜನ್ ಬಿಲ್ಡರ್ ಅವರು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಡೈಲಿ ವರ್ಕ್ ಸ್ಟೇಟಸ್ ಅಪ್ಡೇಟ್ ಅವರು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರು. ಡೈಲಿ ಅಪ್ಡೇಟ್ ನನಗೆ ಅಲ್ಲಿ ಸಿಗ್ತಾ ಇತ್ತು. ಬಟ್ ನಾನು ಕ್ಯಾಶುವಲ್ ಆಗಿ 2 weeks ಒನ್ಸ್ ಬಂದು ಜಸ್ಟ್ ನೋಡ್ಕೊಂಡು ಹೋಗ್ತಾ ಇದ್ದೆ. ನಾನು ಇಲ್ಲೇ ನಿಂತು ಇಲ್ಲೇ ಕಾಯ್ಕೊಂಡು ಕೆಲಸ ಮಾಡಿಸಿರೋದಲ್ಲ ಇದು. ನಾನು ಅವ್ರ ಮೇಲೆ ಜಸ್ಟ್ ಬಿಟ್ಬಿಟ್ಟಿದ್ದೆ, ಅವ್ರು ಮಾಡ್ಕೊಡ್ತಾರೆ ಅಂತ ನಂಬಿಕೆಯಿಂದ. ಜಸ್ಟ್ 2 weeks
ಒನ್ಸ್ ಆ ಥರ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಅಂದ್ರೆ ಒಂದು ನಮ್ದೇ ಸ್ವಂತ ಮನೆ ಕಟ್ತಾ ಇದ್ದಾರೆ ಅನ್ನೋ ಥರ. ಹೌದು. ಸೊ ನಾನು ಅವ್ರಿಗೆ ಹಂಗೆ ಹೇಳಿದ್ದೆ, ನಿಮ್ದು ಇದು ನಿಮ್ಮ ಮನೆ ಅಂತ ಅನ್ಕೊಂಡು ಕಟ್ರಿ, ನಾನು ಇಲ್ಲೇ ನಿಲ್ತ್ಕೊಂಡು ಕೆಲಸ ಮಾಡ್ಸೋಕ್ಕಾಗಲ್ಲ, ನನ್ಗೆ ಫೀಲ್ಡ್ ವರ್ಕ್ ಇರುತ್ತೆ, ಬೆಂಗಳೂರಲ್ಲಿ ಇರೋದು ಕೂಡ ಕಮ್ಮಿ, ನಾನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ, ಔಟ್ ಆಫ್ ಸ್ಟೇಟ್ ಹೋಗ್ತಾ ಇರ್ತೀನಿ. ಸೊ ನಾನು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನೀವು ಔಟ್ಪುಟ್ ಕೊಡ್ತೀರಾ ಅಂತ ಉದ್ದೇಶಕ್ಕೆ ನಾನು ಬರ್ತಾ ಇಲ್ಲ ರೆಗ್ಯುಲರ್ ಆಗಿ ಅಂತ ಹೇಳಿದ್ದೀನಿ. ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿ. ಎಷ್ಟು ಕಂಪ್ನಿ ನೀವು ಹುಡ್ಕೋದ್ರಿ ಸ್ಟಾರ್ಟಿಂಗ್ ನೀವು ಮನೆ ಕಟ್ಟಬೇಕು ಅಂತ ಬಂದಾಗ? ಎಷ್ಟು ಬೇರೆ ಬೇರೆ ಕಂಪ್ನಿ? ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದು 5-6 ಕಂಪ್ನಿಲೆಲ್ಲ ನಾನು ನೋಡಿದ್ದೆ. ಅದರಲ್ಲಿ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದು 1-2 ಮಾಡಿದ್ದೆ. ಅದರಲ್ಲಿ ನಾನು ರೈಸೊಂದು ನನಗೆ ಒಂದು ಬಡ್ಜೆಟ್ ವೈಸ್ ಪ್ಲಸ್ ವರ್ಕ್ ವೈಸ್ ರೀಸನಬಲ್ ಅನಿಸ್ತು. ಸೊ ಫೈನಲ್ ಆಗಿ ನಾನು ಇವ್ರಿಗೆ ಅಪ್ರೋಚ್ ಮಾಡಿದ್ದೀನಿ ಅಷ್ಟೇ. ಓಕೆ, ಬಜೆಟಲ್ಲಿ ನಿಮಗೆ ಮನೆನ ಕಟ್ಕೊಡ್ತಾರೆ, ಅದಂತೂ ಖಂಡಿತ. ನಾನು ಆಗಲೇ ಹೇಳಿದೆ ನಿಮಗೆ, ಚೆನ್ನಾಗಿ ಬಂದಿದೆ. ನಮ್ಮ ವೀಕ್ಷಕರು ಏನು ನೋಡ್ತಿದ್ದಾರೆ ಅವರು ಒಂದು ಮನೆ ಕಟ್ಟಬೇಕಂತ ಇರುತ್ತೆ, ಒಂದು ಫೀಲಿಂಗು, ಒಂದು ಎಮೋಷ್ನಲ್ಲು, ಒಂದು ಮನೆ ಅನ್ನೋದು, ಒಂದು ಸ್ವಂತ ಮನೆ ಬೆಂಗಳೂರಲ್ಲಿ ಒಂದು ಇರಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ, ಕಟ್ಟಬೇಕಂತ ಇಟ್ಕೊಂಡಿರೋರಿಗೆ. ಕೊಡ್ಬೋದಾ ಸರ್ ರೈಸ್ ಇವ್ರಿಗೆ? ಇಲ್ಲ, ಕೊಡ್ಬೋದು, ಕಣ್ಮುಚ್ಕೊಂಡು ಕೊಡ್ಬೋದು. ಅವ್ರಿಗೆ ನೀವು ಡೌಟ್ ಪಡೋದೇನು ಬೇಡ, ಅವರು ಪ್ರೊಫೆಷನಲ್ ಆಗಿದ್ದಾರೆ. ನಮಗೆ ಆ್ಯಕ್ಚುಲಿ ಇಲ್ಲಿ ಮೇಸ್ರಿಗಲು ಒಂದೊಂದು ಫ್ಲೋರ್ಗೆ ಒಬ್ಬೊಬ್ರು ಕೈ ಕೊಟ್ಟು ಹೋದ್ರು ಬೇರೆ ಬೇರೆ ಕಡೆ. ಬಟ್ ಅವರು ಚಾಲೆಂಜ್ ತಗೊಂಡು ಇನ್ನೊಬ್ಬರನ್ನ ಹುಡುಕ್ಬಿಟ್ಟು ಇಮಿಡಿಯೇಟ್ಲಿ ವಿತಿನ್ 1 ಮಂತಲ್ಲೇ ಇನ್ನೊಂದು ಟೀಮ್ ಅರೇಂಜ್ ಮಾಡಿಬಿಟ್ಟು ಕೊಟ್ಟರು. ಸೊ ಆ ಥರ ಈಗ ಕೆಲಸಗಾರ ಲೇಬರ್ ಸಿಗಲ್ಲ, ಕಂಟಿನ್ಯೂ ಆಗಿ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅವರು ಹೆಡ್ಡೇಕ್ ಅದು, ಮತ್ತೆ ಇನ್ನೊಬ್ಬರನ್ನ ಟೈ ಅಪ್ ಮಾಡ್ಕೊಂಡು ಇನ್ನೊಬ್ಬರ ಹತ್ರ ಮಾಡಿಸೋದೆಲ್ಲ. ಸೊ ಆ ಥರ ಅವ್ರು ಜಾಸ್ತಿ ಸಲ 2-3 ಟೈಮ್ಸ್ ಆ ಥರ ಇಶ್ಯೂ ಬಂದಿತ್ತು ಲೇಬರಿಂದ. ಬಟ್ ಅವ್ರು ಬೇರೆ ಟೀಮ್ನ ಅರೇಂಜ್ ಮಾಡಿಬಿಟ್ಟು ಕೆಲಸ ನಿಲ್ಲಿಸಿಲ್ಲ. ಸೊ ಕೆಲಸ ಕಂಟಿನ್ಯೂ ಮಾಡಿಸಿದ್ದಾರೆ. ಸೊ ಒಂದು ಪ್ರೊಫೆಷನಲ್ ಆಗಿ ಅವರು ನಿಮಗೆ ಒಪ್ಕೊಂಡಿರೋದು ಮಾಡಿಕೊಡ್ತಾರೆ ಅಂತಂದರೆ ಎಲ್ಲ. ನೋಡಿ ವೀಕ್ಷಕರೇ, ಇದು ಜೆನ್ಯೂನ್ ಒಂದು ಒಂದು ರಿವ್ಯೂನ ನಿಮಗೆ ತೋರಿಸ್ತಾ ಇರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ, ಮನೆ ಮಾತ್ರ ತುಂಬ ಚೆನ್ನಾಗಿ. ಸರ್ ಮನೆ ಎಲ್ಲ ಫಿನಿಶ್ ಆದಮೇಲೆ ಏನಂದ್ರು ನಿಮ್ಮ ಫ್ಯಾಮಿಲಿದವರಾಗಿ? ನಮ್ಮ ಕಡೆ ಎಲ್ಲ ಹೌದೌದು, ಎಲ್ಲ ನಮ್ಮ ಕಡೆ ತುಂಬ ಖುಷಿ ಆಯಿತು. ನೋಡಿರೋರೆಲ್ಲ ಇದು ಮನೆ ಥರ ಇಲ್ಲ, ಪ್ಯಾಲೇಸ್ ಥರ ಇದೆ. ಸೊ ನೀವು ಬೆಂಗಳೂರಲ್ಲಿ ಬಾಡಿಗೆ ಮನೆ ಇದ್ದು ಈ ಥರ ಮನೆ ಕಟ್ಟಿರೋದು ಗ್ರೇಟು. ಸೊ ಅದು ಸ್ವಲ್ಪ ಹೆಮ್ಮೆ ಥರ ಅನಿಸ್ತು. ಅನ್ಕೊಂಡಿರೋ ಥರನೇ ಬಂದಿದ್ಯಾ? ನಾವು ಅನ್ಕೊಂಡಿರೋಕ್ಕಿಂತ ಸ್ವಲ್ಪ ಇನ್ನೂ ಬೆಟರಾಗೆ ಬಂದಿದೆ ಔಟ್ಕಮ್. ಸೊ ನಾವು ಪ್ಲ್ಯಾನಿಂಗಲ್ಲಿ ಈ ಥರ ಬರುತ್ತೆ ಅಂತ 3D ಅಲ್ಲಿ ನೋಡಿದ್ದೀವಿ ಅಷ್ಟೇ. ಬಟ್ ರಿಯಲ್ ಔಟ್ಕಮ್ ಅದಕ್ಕಿಂತ 3Dಗಿಂತ ಬೆಟರಾಗಿ ಬಂದಿದೆ. ನೀವು ಏನಾದರೂ ಮನೆ ಕಟ್ಟಬೇಕಂತ ಬಂದಾಗ ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ದೀನಿ, ಕಾಲ್ ಮಾಡಿ. ಮತ್ತು ಇನ್ನೊಂದು ಒಂದ್ಸಲಿ ಸೈಟ್ನ ವಿಸಿಟ್ ಮಾಡಿ, ಮಾಡಿರುವಂಥ ಪ್ರಾಜೆಕ್ಟ್ನ ನೋಡಬೇಕಂದ್ರೆ ಸೈಟ್ನ ವಿಸಿಟ್ ಮಾಡ್ಬೋದು. ಆಫೀಸ್ಗೆ ಒಂದ್ಸಲಿ ಹೋಗಿ ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಸರ್ ಆಫೀಸ್ ಲೊಕೇಶನ್ ನಿಮ್ಮ ಒಂದು ಎಷ್ಟು ಟೈಮಿಂಗ್ಸ್ ಏನಿರುತ್ತೆ? ಆಫೀಸ್ ಟೈಮಿಂಗ್ಸ್ ನಿಮ್ಮದು? ಸರ್ ನಮ್ದು ಆಫೀಸ್ ಟೈಮಿಂಗ್ಸ್ ಬಂದು 9 to 6 ಇರುತ್ತೆ. ನಮ್ದು ಆಫೀಸ್ ಗಿರಿನಗರ್ ಬನಶಂಕರಿ 3rd ಸ್ಟೇಜ್ ಅಲ್ಲಿ ಇದೆ. ಎನಿ ವರ್ಕಿಂಗ್ ಡೇಸ್ ಅಲ್ಲಿ ಯಾವತ್ತು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ನಿಮ್ ನಾನ್ ವರ್ಕಿಂಗ್ ಡೇಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ಅಲ್ಲಿ ಎನ್ಕ್ವೈರಿ ಮಾಡಬಹುದು. ನಮ್ ಪ್ರಾಜೆಕ್ಟ್ ತೋರಿಸ್ತೀವಿ, ಯಾವ ತರ ಮಾಡ್ತಿದೀವಿ, ಯಾವ ತರ ಮಾಡಿದೀವಿ, ಅದೆಲ್ಲ ಓಕೆ ಅಂದ್ಮೇಲೆ ಪ್ರೊಸೀಡ್ ಮಾಡ್ಕೋಬಹುದು. ಓಕೆ, ಸೊ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ